ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆನೇ ಹಬ್ಬ ಆಚರಿಸಿದ್ದಾಯ್ತಲ್ವ. ಈಗ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದಿನ ಮುಂಚೆನೇ ಶೇರ್ ಮಾಡ್ಕೊಳ್ಳೋಣ ಅವತ್ತಿನ ದಿನ ಅಂದ್ಕೊಂಡೆ. ಸ್ವಲ್ಪ ಲಾಂಗ್ ವಿಡಿಯೋ ಇರೋದ್ರಿಂದ ಬೇಗ ಎಲ್ಲ ಮಾಡೋಕ್ಕಾಗಿಲ್ಲ, ಎಡಿಟಿಂಗ್ ಇಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಹಬ್ಬ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಮೊದಲೇ ದಿನವೇ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಇದೇ ಇರುತ್ತೆ ಪ್ರೊಸೆಸಿಂಗು. ನಮ್ಮ ಮನೇಲೂ ಅದೇ ಥರನೇ ಮೊದಲೇ ದಿನವೇ ಅಂದರೆ ನಾಳೆ ಹಬ್ಬ ಅನ್ನೋಗೆ ನೈಟೇನೆ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದರೆ ಬೇಗ ಆಗೋದಿಲ್ವಲ್ಲ, ಅದಕ್ಕೆ ನಾನು ನೆಲ ಒರೆಸ್ಕೊಂಡು ನೈಟೇ ರಂಗೋಲಿ ಹಾಕಿಬಿಡೋಣ ಈ ಸತಿ ಅಂತ ಫಿಕ್ಸ್ ಆದೆ. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, ಅಷ್ಟೊತ್ತಿಗೆ ಹೊರಗಡೆ ಎಲ್ಲ ಅಷ್ಟೊಂದು ಸೇಫ್ಟಿ ಅಲ್ಲ ಅಂತ ಅಂದ್ಬಿಟ್ಟು ಈಗ ನೈಟೇ ಎಲ್ಲ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬೆಳಗ್ಗೆ ಈ ಸರಿ ಬೇರೆ ಹಬ್ಬ 9 ಗಂಟೆಗೆ ಮುಗಿಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಮಧ್ಯಾಹ್ನನೇ 14ನೇ ತಾರೀಕು ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತಲ್ವ, ಅದಕ್ಕೆ ಬೇಗನೆ ಬೆಳಗಿನ ಜಾವ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಗನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನೈಟೇ ರಂಗೋಲಿ ಹಾಕೋಣಂತ ರಂಗೋಲಿ ಪುಡಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಹೋದ ವರ್ಷ ಹಾಕಿದ ರಂಗೋಲಿ ನೋಡ್ತಾ ಇರ್ಬೋದು. ಈ ವರ್ಷ ಸ್ವಲ್ಪ ಚಿಕ್ಕದೇ ಹಾಕ್ಕೊಳ್ಳೋಣ ಅಂತಂದು 17ರಿಂದ 9 ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ದಾಸವಾಳದ ರಂಗೋಲಿ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ ಅಂತಂದು ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಹೊಯ್ದುಬಿಡೋದು, ಈ ಚುಕ್ಕಿ ಇಡೋದು ಇದೆಯಲ್ಲ ಸ್ವಲ್ಪ ಒಂದು ಮಿಸ್ ಆಯಿತು ಅಂತಂದುಬಿಟ್ರೆ ಚುಕ್ಕೆ ರಂಗೋಲಿನೇ ಕೆಟ್ಟೋಗ್ಬಿಡುತ್ತೆ. ಆದಷ್ಟು ರಂಗೋಲಿ ಚುಕ್ಕಿ ಚೆನ್ನಾಗಿ ಬಂದಿದೆ ಅಂತಂದರೆ ರಂಗೋಲಿ ಅನ್ನೋದು ಚೆನ್ನಾಗಿ ಬಂದುಬಿಡುತ್ತೆ. ಇನ್ನು ಈ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಂತಂದರೆ 2-3 ದಿನದಿಂದ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಒಂದಿನ ಎಲ್ಲ ಎಳ್ಳು ಬೆಲ್ಲ ಜೋಡಿಸ್ಕೊಳ್ಳೋದು, ಒಂದಿನ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಇದ್ದೇ ಇರುತ್ತೆ. ಹೆಣ್ಮಕ್ಳಿಗಂತೂ ಕೆಲಸ. ಇನ್ನು ಕೆಲಸಕ್ಕೆ ಹೋಗಿ ಬಂದು ಮಾಡ್ಕೊಳ್ಳೋರು ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ನಮ್ಮ ಮನೆಗಿರೋರಿಗೆ ಇಷ್ಟೊಂದು ಕೆಲಸ ಅನ್ನಿಸ್ತಾ ಇರುತ್ತೆ. ಇನ್ನು ಎಲ್ಲ ಈ ಥರ ಎಲ್ಲ ಆಯ್ತಲ್ವ ರಂಗೋಲಿ. ಇದಕ್ಕೆ ನಾನು ಇಲ್ಲಿ ರೆಡ್ ಕಲರಲ್ಲಿ ಕಾಂಬಿನೇಷನ್ ಕೊಡೋಣ ಅಂತಂದು ರೆಡ್ ಆ್ಯಂಡ್ ಗ್ರೀನಲ್ಲಿ ಕೊಟ್ಕೊಳ್ತಾ ಇದ್ದೀನಿ. ಯಾವುದೇ ರಂಗೋಲಿ ಆಗಲಿ ನೀಟಾಗಿ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ದಾಸವಾಳದ ಇರೋದ್ರಿಂದ ನಾನು ರೆಡ್ಡಲ್ಲೇ ಕೊಟ್ಕೊಳ್ತಾ ಇದ್ದೀನಿ. ರೆಡ್ಡಲ್ಲಾದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಬೇಕಾದ್ರೆ ಎಲ್ಲ ಕಲರು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಥರ ಕೊಡೋಣ ಅಂತ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಕೊಡ್ತಾ ಇದ್ದೀನಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನು ಇದೇ ಥರ ಆದರೆ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಅಂತ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಹೈಲೈಟ್ ಮಾಡೋಣ ಅಂತ ಪೆಟಲ್ಸ್ ರೀತಿ ಕಾಣಲಿ ಅಂತಂದ್ಬಿಟ್ಟು ಇಲ್ಲಿ ಒಳಗಡೆ ಲೇಯರಲ್ಲಿ ಬರುತ್ತಲ್ವ, ಆ ಇದರಲ್ಲಿ ಬ್ಲ್ಯಾಕ್ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ರಂಗೋಲಿ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಫುಲ್ ಫೈನಲ್ ಎಲ್ಲ ರಂಗೋಲಿ ಎಲ್ಲ ಒಯ್ದಾದಮೇಲೆ ಈ ಥರ ಔಟ್ಲೈನ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಾಣಬೇಕು ಅಂತ ಅಂದ್ಬಿಟ್ರೆ ಅದ್ರ ಮೇಲೆ ಇನ್ನೊಂದು ಸತಿ ಔಟ್ಲೈನ್ ಕೊಟ್ಟರೆ ಸಖತ್ತಾಗಿ ಕಾಣ್ತಾ ಇರುತ್ತೆ ರಂಗೋಲಿ. ತುಂಬ ಚೆನ್ನಾಗಿತ್ತು ರಂಗೋಲಿ ಕಾಂಬಿನೇಷನ್, ನನಗಂತೂ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಬೆಳಗ್ಗೆ ಎದ್ಬಿಟ್ರೆ ಆಗೋಲ್ಲ ಅಂತಂದರೆ ನೈಟೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಅಡುಗೆ ಮಾಡ್ಕೊಳ್ಳೋ ಆಗಿರಬೇಕು. ಗೆಣಸು, ಕಡಲೆಕಾಯಿ, ಕಬ್ಬು ಎಲ್ಲ ನೀಟಾಗಿ ತೊಳೆದಿಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಅನುಕೂಲ ಆಗುತ್ತೆ ಅಂತಂದು ನಾನು ಇಲ್ಲೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಒಂದು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಈಗ ಎಲ್ಲ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಕಡೆ ಫಸ್ಟ್ ನಾವು ಎಡೆಗೆಲ್ಲ ಬೇಯಿಸ್ಕೊಬಿಟ್ರೆ ಪೂಜೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಕಡೆ ಗೆಣಸು ಒಂದು ಕಡೆ ಕಡಲೆಕಾಯಿ ಮತ್ತು ಅವರೆಕಾಯಿನ ಎರಡು ಒಂದೇ ಸತಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಪ್ರೇಟ್ ಸ್ವಲ್ಪನೇ ಅವರೆಕಾಯಿ ನಮ್ಮ ಮನೆಯವ್ರು ಯಾರೂ ತಿನ್ನೋದಿಲ್ಲ. ಅದಕ್ಕೆ ನಾನು ಸ್ವಲ್ಪನೇ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಅದ್ರ ಮೇಲೆ ಕಡಲೆಕಾಯಿ ಮೇಲೆ ಹಾಕಿ ಅದನ್ನು 1-2 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನು ಗೆಣಸು ಸಹ ಕುಕ್ಕರಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. 2 ಕುಕ್ಕರ್ ಇರೋದ್ರಿಂದ ಒಂದು ಪಾತ್ರೆಯಲ್ಲೇ ಗೆಣಸು ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಪೊಂಗಲ್ ಮಾಡ್ಕೊಂಬಿಡೋಣ ಅಂತಂದು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಪೂಜೆಗೆ ಸಮಾಧಾನವಾಗಿ ಕೂತ್ಕೊಬೋದು. ಇಲ್ಲಾಂದರೆ ಈ ಕಡೆ ಆ ಕಡೆ ಎರಡೂ ಮಾಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ ಅಂತ ಫಸ್ಟ್ ನಾನಿಲ್ಲಿ ಅಡುಗೆ ಮನೆಗೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂತಂದ್ರೆ ಸಿಹಿ ಪೊಂಗಲ್ ಇರಬೇಕಲ್ಲ, ನಾನು ಇಲ್ಲಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ಕೊಂಬಿಡೋಣ ಅಂತ ಎರಡು ಇದು ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಹೆಸರುಬೇಳೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು 2 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಅಲ್ಲಿ ಸಿಹಿ ಪೊಂಗಲ್ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಅಲ್ಲಿ. ಈಗ 2 ವಿಷಲ್ ಕೂಗಿಸಿರೋ ಅಂಥದ್ದನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದರಲ್ಲಿ ಅರ್ಧ ಅನ್ನನ ಖಾರ ಪೊಂಗಲ್ಗೆ ತೆಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನು ಅರ್ಧ ಅನ್ನನ ಸಿಹಿ ಪೊಂಗಲ್ಗೆ ಬಳಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲ ಆ ಕಡೆ ಆಗಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿನೇ. ಅದು ಒಂದು ಕಡೆ ಅನ್ನ ಕೂಗೋದ್ರೊಳಗಡೆ ಅದು ಸಹ ಆಯ್ತಲ್ವ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅನ್ನನ ಬಿಸಿ ಇರುತ್ತಲ್ವ ಈಗಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿಬಿಟ್ರೆ ಅದು ಅಗ್ಲಗ್ಲಾಗೇ ಇರುತ್ತೆ ಅಂತಂದು
ಸ್ವಲ್ಪ ಈ ಥರ ಚೌಟಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನೆಸ್ಗೆ ಬೆಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಸ್ವೀಟ್ ಇತ್ತಲ್ವ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಬೇಕಾದ್ರೆ ತುರಿದು ಸಹ ಹಾಕ್ಕೋಬೋದು, ಬೆಲ್ಲದಲ್ಲಿ ಕಲ್ಲು ಮಣ್ಣು ಧೂಳು ಇರುತ್ತೆ ಅಂತಂದು ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ, ಜಾಸ್ತಿ ಕುದ್ದಷ್ಟು ಗಟ್ಟಿಯಾಗಿಬಿಡುತ್ತೆ. ಇಲ್ಲಿ ನಾನಿಲ್ಲಿ ಒಂದು ಕುದಿ ಕುದಿಸ್ಕೊಂಡು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇನೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟು ಗೋಡಂಬಿ ಮತ್ತು ಒಣಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ದ್ರಾಕ್ಷಿ ಹಾಕ್ಬಿಟ್ರೆ ಎಲ್ಲ ತೆಗೆದಿಡ್ತಾ ಇರ್ತಾರೆ, ಅದರಿಂದ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ರೋಸ್ಟ್ ಮಾಡಿರೋಂಥ ಗೋಡಂಬಿ ಮತ್ತು ಒಣಕೊಬ್ಬರಿಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಿಹಿ ಪೊಂಗಲ್ ರೆಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ದೇವ್ರ ಮನೆ ಎಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ವೀಡಿಯೋ ಮಾಡ್ಕೊತ ಮಾಡೋದ್ರೆ ಅಂತಂದ್ಬಿಟ್ಟು. ನಾ ಇಲ್ಲಿ ಮಾಮೂಲಿಯಾಗಿ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡ್ಬಿಟ್ಟು ಫೋಟೋ ಎಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವನ್ನ ನನ್ನ ಫೋಟೋಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಪೋಣಿಸ್ಕೊಂಡು ಇಟ್ಕೊಂಡಿದ್ದೆ ಹಿಂದಿನ ದಿನವೇ. ಈ ಥರ ಪೂಜೆ ಮಾಡಬೇಕಂದ್ರೆ ನಂಗೆ ತುಂಬ ಇಷ್ಟ. ದೇವ್ರಿಗೆ ಅಲಂಕಾರ ಮಾಡೋದು, ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ದೇವರು ಅಂತಂದ್ಬಿಟ್ಟು ನಾ ಈ ಥರ ಹೂವಿನ ಅಲಂಕಾರ ಅಂದರೆ ಕಟ್ಟೋದು ಇರುತ್ತೆ. ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಹೂವು ನಾವು ಕಟ್ ಮಾಡ್ಕೊಂಡು ಇದು ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ನಾನು ಇಲ್ಲಿ ಪೋಣಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದು ಬೇರೆ ಫೋಟೋಕ್ಕೆಲ್ಲ ಏರ್ಸಿರ್ಲಿಲ್ವಲ್ಲ, ಅದಕ್ಕೂ ಸಹ ಎಲ್ಲ ಫೋಟೋಗೆ ಹಾಕಿ ಈ ರೀತಿ ಎಲ್ಲ ಅಲಂಕಾರ ಮಾಡಿಕೊಂಡೆ. ದೇವ್ರ ಅಲಂಕಾರ ಮಾಡೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ, ಇನ್ನು ವೀಡಿಯೋ ಮಾಡ್ಕೊಂಡು ಮಾಡೋದಂದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತಂದು ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿನ್ನು. ಮುಖವಾಡಕ್ಕೆ ಸಮೇತ ಅಷ್ಟೇ ಸ್ವಲ್ಪ ಕಾಡಿಗೆ ಹಿಟ್ಟು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮುಖ ಹಾಗೆ ಇಟ್ಟರೆ ಅಷ್ಟೊಂದು ಲುಕ್ ಕೊಡಲ್ಲ ಅಂದ್ಬಿಟ್ಟು ಕಾಡಿಗೆ ಎಲ್ಲ ಇಟ್ಟಿದ್ದೀನಿ. ಇನ್ನು ಮಾಡಿರೋ ಅಂಥದ್ದೆಲ್ಲ ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ, ಕೊಬ್ಬರಿ, ಎಳ್ಳು ಬೆಲ್ಲ ಎಲ್ಲ ಸೇರಿಸ್ಬಿಟ್ಟು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲೇ. ನೈವೇದ್ಯ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ವಿಡಿಯೋ ಮಾಡಿದ್ದು ಆಗಲೇ ಎಳ್ಳು ಬೆಲ್ಲ ಎಲ್ಲ ತಗೊಂಡಿವಿ ನಾವು. ಇನ್ನು ಮಕ್ಕಳೆಲ್ಲ ರೆಡಿಯಾಗಿದ್ರಲ್ಲ ಅವ್ರ ಜೊತೆನೂ ಎಲ್ಲ ಫೋಟೋ ತೆಗೆಸ್ಕೊಂಡು ನೋಡ್ತಾ ಇರ್ಬೋದು. ಎಲ್ಲ ನಾವು ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಎಲ್ಲ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಳ್ತಾ ಇದ್ವಿ. ಇನ್ನು ಮಗಳು ಹಾಗೆ ನಾನು ಒಂದು ರೀಲ್ಸ್ ಮಾಡ್ತೀನಿ ಅಮ್ಮ ಅಂತಂದು ಅದಕ್ಕೆ ನಾನು ಎಲ್ಲ ಎಡಿಟಿಂಗ್ ಮಾಡೋಣ ಅಂತಂದು ಒಂದು ಸಂಕ್ರಾಂತಿ ಬಂತು, ಇದರಲ್ಲಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅಲ್ಲಿ ಹೋಗಿ ನೋಡಿ ನಮ್ಮ ಚಾನಲಲ್ಲಿ. ತುಂಬ ಚೆನ್ನಾಗಿದೆ ಸಾಂಗ್ ಸಮೇತನೂ. ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅದನ್ನು ಸಾಂಗ್ ರೀತಿಲಿ ಇದು ಮಾಡಿದ್ದಾಳೆ. ಇನ್ನು ನಾನು ಸ್ವಲ್ಪ ಪೂಜೆಗೆ ಮಾತ್ರ ಹಿಟ್ಟಿದ್ದೆ, ಎಲ್ಲ ಒಣಗಿಸಿಟ್ಟಿದ್ದೆ ನಾನು. ಪೂಜೆಗೆ ಟೈಮ್ ಆಗುತ್ತೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಪೂಜೆಗೆಲ್ಲ ಹಿಟ್ಟಾದಮೇಲೆ ಈಗ ಇರೋದಂಥದ್ದನ್ನ ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ಎಳ್ಳು ಬೆಲ್ಲ, ಒಣಕೊಬ್ಬರಿ ಎಲ್ಲ ಕಟ್ ಮಾಡಿಟ್ಟಿರುವಂಥದ್ದು, ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುರ್ಗಡ್ಲೆನೂ ಸಹ ಹಾಕ್ಕೋಬೋದು, ಹುರ್ಗಡ್ಲೆ ಹಾಕ್ಕೊಂಡಿಲ್ಲ ನಾನಿಲ್ಲಿ. ಇಷ್ಟನ್ನೇ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಳ್ಳು ಬೆಲ್ಲ ಎಲ್ಲ ತಿಂದು ಪೂಜೆ ಎಲ್ಲ ಆಗೋಯ್ತಲ್ವ, ಈಗ ನಾನಿಲ್ಲಿ ಖಾರ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಇರಲಿ ಅಂತಂದು ಆಗ್ತಾನೆ ಬಂದು ಇನ್ನು ರೈಸ್ ಎತ್ತಿಟ್ಟಿದ್ನಲ್ಲ ಆಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿರ ಅಂಥದ್ದನ್ನ ಹಾಕಿ ಕಾಳು ಮೆಣಸು ಕುಟ್ಕೊಂಡು ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮರ್ತಿದ್ದೆ ನಾನು, ಅರಿಶಿನ ಪುಡಿ ಸಹ ಹಾಕಿ ನಾವು ಆಗಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಕಾದಿರೋಂಥ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಚಟ್ನಿ ಇದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ನಾ ಇಲ್ಲಿ ಚಟ್ನಿ ಮಾಡ್ಕೊಂಡಿಲ್ಲ, ಹೇಗಿದ್ರು ಖಾರ ಪೊಂಗಲ್ ಸಿಹಿ ಪೊಂಗಲ್ ತಿಂತಾರಲ್ಲ, ಚಟ್ನಿ ಎಲ್ಲ ಬೇಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಕುದಿಯುವಾಗ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಬಿಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇನ್ನು ಖಾರ ಪೊಂಗಲ್ ಸಹ ಬಿಸಿ ಬಿಸಿಯಾಗಿ ರೆಡಿ ಆಯ್ತಲ್ವ, ಅದನ್ನು ಸಹ ಇಲ್ಲೆಲ್ಲ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಕಡೆ ಅಮ್ಮರ ಮನೆ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಸಜ್ಜೆ ರೊಟ್ಟಿ ಮಾಡ್ತಾರೆ. ನಮ್ಮ ತುಮಕೂರು ಕಡೆ ಎಲ್ಲ ಇಲ್ಲಿ ನಾವು ತುಮಕೂರಲ್ಲಿ ಇರೋದ್ರಿಂದ ಇಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸಿರೋ ಅಂಥದ್ದು ಇಟ್ಕೊತಾರೆ. ನಾವಿಲ್ಲಿ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿದ್ನಲ್ಲ ಅದನ್ನು ಸಹ ಇಟ್ಟಿದ್ದೀನಿ. ಈ ಕಡೆ ಎಳ್ಳು ಬೆಲ್ಲನೂ ಸಹ ಇಟ್ಟಿದ್ದೀನಿ. ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತೀರಿ ಅಂತ ಕಾಮೆಂಟ್ ಮಾಡಿ. ಇನ್ನು ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಆಯ್ತಲ್ವ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆ ಮನೆ ಹತ್ರನೇ ಇತ್ತಲ್ವ ಹೇಗೋ ಅಂದ್ಬಿಟ್ಟು ಅದರಲ್ಲಿ ಊಟ ಮಾಡೋಣ ಅಂತ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಎಲ್ಲ ಊಟ ಆದಮೇಲೆ ಮಕ್ಕಳೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಬರೋದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಅವ್ರ ಅಜ್ಜಿ ಜೊತೆ ಮಾಡಿ ನಾನು ಸಹ ಕಳಿಸ್ತಾ ಇದ್ದೀನಿ. ಎಲ್ಲ ಎಳ್ಳು ಬೆಲ್ಲ ಕೊಟ್ಟು ಬಂದರು. ಇನ್ನು ಅವ್ರ ಮನೆಗೆ ಅಂದರೆ ಅವರು ಕರಿಯೋಕ್ಕೆ ಹೋಗ್ಬೇಕಲ್ವ, ಹಿಂಗೆ ಅವರೇ ಹೋಗಿ ಅವ್ರ ಜೊತೆ ಕೊಟ್ಟು ಬಂದುಬಿಟ್ರೆ ಆಯಿತು ಅಂತಂದು. ಇಲ್ಲ ನನ್ನ ಮಗಳು ಲಂಗ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನನ್ನ ಮಗನ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲರೂ ಮನೆಗೂ ಕೊಟ್ಕೊಳ್ತಾ ಹೋಗ್ತಾ ಇದ್ದಾರೆ ಇವಾಗ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ.